Hello everyone, ವೆಲ್ಕಮ್ ಟು ವಂಡರ್ಲಾಕ್ಸ್ ಚಾನಲ್. ನನ್ನ ಹೆಸರು ಮಾಲತಿ ಅಂತ. ಪ್ಲೀಸ್ ನನ್ನ ಈ ಚಾನಲ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇವತ್ತು ನಾನು ನಿಮಗೆ ನೋಡಿ ಆನಿಯನ್ ಲೀವ್ಸ್ ಇದೆಯಲ್ಲ, ಅದ್ರ ದೋಸೆ ಮಾಡಲಿಕ್ಕೆ ಹೇಗೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು ನೀವು ಇದು ತುಂಬ ಇದು ಒಳ್ಳೆಯದಿದು. ಹಾಗಾಗಿ ಇದನ್ನು ನೀವು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಜೀವಕ್ಕೆ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಒಳ್ಳೆಯದು ನಿಮಗೆ. ನೋಡಿ, ನೀವು ಅದನ್ನು ಮಾಡಿ ನೋಡಿ. ಇದರಲ್ಲಿ ಈರುಳ್ಳಿ ಇವು ಹೆಚ್ಚಿನ ಫೈಬರ್ ಹೊಂದಿದ್ದು ಇದು ಒಳ್ಳೆಯ ಸ್ವಭಾವದ್ದಾಗಿದೆ. ಆಮೇಲೆ ಇದರಲ್ಲಿ ವಿಟಮಿನ್ಗಳು ಹೆಚ್ಚಾಗಿವೆ. ಮತ್ತು ಇದನ್ನು ಸೇವಿಸೋದ್ರಿಂದ ಬಹುಮುಖ್ಯವಾಗಿ ನಿಮಗೆ ನೆನಪಿನ ಶಕ್ತಿಗೆ ಒಳ್ಳೆಯದಾಗುತ್ತದೆ. ಆಮೇಲೆ ಇದರಲ್ಲಿ ಪ್ರೋಟೀನ್ ಹೊಂದಿದೆ. ಇದು ಶರೀರದ ನಾಡಿ ಪ್ರಣಾಳಿಗಳ ರಚನೆಗೆ ಸಹಾಯ ಮಾಡುತ್ತದೆ. ಮತ್ತು ಈರುಳ್ಳಿಯು ವಿಟಮಿನ್ ಸಿ ಹೊಂದಿದೆ. ಇದು ರಕ್ತನಾಳಗಳನ್ನು ಸಂಪೂರ್ಣವಾಗಿ ಪೂರೈಸುತ್ತದೆ. ಅದರಿಂದ ಇದರ ದೋಸೆ ತಿನ್ನೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ. ಅದಕ್ಕೋಸ್ಕರ ನಾನು ಇದರದ್ದು ಸೊಪ್ಪಿನ ದೋಸೆ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೇನೆ. ನೀವು ಇದನ್ನು ಒಂದು ಸಲ ಮಾಡಿ ತಿಂದು ನೋಡಿ ಹೇಗೆ ಆಗುತ್ತೆ ಅಂತ. ಇದನ್ನು ಹೇಗೆ ಮಾಡುವುದಂದರೆ, ಫಸ್ಟ್ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ನೆನೆಸ್ಕೋಬೇಕು. ನಾನು ಒಂದು ಇದು ಬೌಲಲ್ಲಿದೆ ನೋಡಿ ನಂದು. ನಾನು ಅದರಲ್ಲೇ ಇದು ಮಾಡೋದು, ಅಳತೆ ಮಾಡೋದು, ಮೆಜರ್ ಮಾಡೋದು. ನೀವು ಅದೇ ಥರದ ಮೆಜರ್ಮೆಂಟ್ ಇದ್ದರೆ ನೀವು ಅದರಲ್ಲೇ ಮಾಡಿ. ಇದು ಒಂದು ಗ್ಲಾಸ್ ಏನಾದರೂ ಇದ್ದರೆ ಅದರಲ್ಲಿ ಮಾಡ್ಕೋಬೇಕು. ಅದರಲ್ಲಿ ನಾನು ಒಂದು ಬೌಲಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೇನೆ. ಆ ಅಕ್ಕಿಗೆ ನಾನೊಂದು 1/4 ಬೌಲು ಉದ್ದು ಮತ್ತು ಒಂದು 2 ಸ್ಪೂನು ಮೆಂತೆ ಹಾಕ್ಕೊಂಡಿದ್ದೇನೆ. ಇದನ್ನು ನೆನೆಸ್ಬಿಟ್ಟು 2 ಅವರ್ಸ್ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಮಿಕ್ಸಿ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿಯನ್ನು ನೀವು ರಾತ್ರಿಯೇ ಮಿಕ್ಸಿ ಮಾಡಿ ಇಟ್ಕೋಬೇಕು. ಇದನ್ನು 2 ಅವರ್ಸ್ ಮುಂಚೆ ದಿವಸವೇ ನೆನೆಸಿಟ್ಬಿಟ್ಟು ಅದನ್ನು ರಾತ್ರಿಯೇ ಬೀಸಿಟ್ಕೋಬೇಕು, ಮಿಕ್ಸಿ ಮಾಡಿ ಇಟ್ಕೋಬೇಕು. ನೀವು ಇದರದ್ದು ಬ್ಯಾಟನ್ನು ರೆಡಿ ಮಾಡಿ, ದೋಸೆ ಬ್ಯಾಟನ್ನು ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ನೀವು ಈರುಳ್ಳಿ ಸೊಪ್ಪನ್ನು ಕ್ಲೀನಾಗಿ ತೊಳಿಬೇಕು. ಕ್ಲೀನಾಗಿ ತೊಳೆದು ಅದರಲ್ಲಿ ಮಣ್ಣು, ಇದು ಗಿಡ ಅಲ್ವಾ, ಅದು ಕೆಳಗಡೆ ಗಡ್ಡೆಯಿಂದ ಬರೋದಿರುತ್ತಲ್ವ, ಅದನ್ನೆಲ್ಲ ಕ್ಲೀನಾಗಿ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ತೆಗೆದು ಬೇರೆ ಇಟ್ಕೊಂಡ್ಬಿಟ್ಟು ಆಮೇಲೆ ಕ್ಲೀನಾಗಿ ತೊಳೆದು ಅದರಲ್ಲಿ ಹಣ್ಣಾಗಿರೋದೆಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ಅದನ್ನು ನೀಟಾಗಿ ಸಣ್ಣಾಗಿ ಹೆಚ್ಕೋಬೇಕು. ಸಣ್ಣಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನು ಬೇರೆ ಒಂದು ಪ್ಲೇಟಲ್ಲಿ ಹಾಕಿ ಮುಚ್ಚಿಟ್ಕೋಬೇಕು. ರಾತ್ರಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಯಾವಾಗ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ನೀವು, ನನಗೆ ಸ್ವಲ್ಪ ಬೇಗ ಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಹಾಗೆ ಮಾಡಿದ್ದೇನೆ. ನೀವು ಅದೇ ಥರ ಅದನ್ನು ಬೆಳಿಗ್ಗೆ ಎದ್ದು ದೋಸೆ ಎರಿಯುವಾಗ ಅದನ್ನು ಹಾಕಿಬಿಟ್ಟು ಅದಕ್ಕೆ ಹಾಕಿಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ದೋಸೆ ಕಲ್ಲು ಮೇಲೆ ಅದನ್ನು ದೋಸೆ ಎರಿತೀರಲ್ಲ ಹಾಗೆ ಸ್ವಲ್ಪ ದಪ್ಪವಾಗಿ ಎರಿಬೇಕು. ಎರೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಮುಚ್ಚಿಡಬೇಕು. ಆಮೇಲೆ ಅದನ್ನು ಉಲ್ಟಾ ಹಾಕಬೇಕು. ಉಲ್ಟಾ ಹಾಕಿಬಿಟ್ಟು ತೆಗೆದುಬಿಟ್ರೆ ಅದಕ್ಕೆ ಚಟ್ನಿ ಮಾಡ್ಕೊಂಡು ತಿನ್ನಬೇಕು. ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಈರುಳ್ಳಿ ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಮೆಣಸನ್ನು ಸ್ವಲ್ಪ ಹುರಿದು ಹಾಕಿಡಬೇಕು. ಒಂಚೂರು ಹಿಂಗೆ ಹಾಕಿ ಚೆನ್ನಾಗಿ ಮಾಡಿ ಅದನ್ನು ಚಟ್ನಿ ಮಾಡಿ ಒಂಚೂರು ಉಪ್ಪು, ಒಂಚೂರು ಹುಣಸೆಹಣ್ಣೆ. ನಾನೇನು ಹುಳಿ ತಿನ್ನಲ್ಲ. ಸ್ವಲ್ಪ ನಿಮಗೆ ಹುಣಸೆಹಣ್ಣು ಬೇಕಾದರೆ ಹಾಕ್ಕೊಳ್ಳಿ, ಅಥವಾ ನಿಮ್ಗೆ ಹುಳಿ ಏನು ಬೇಕಾದರೂ ಹಾಕ್ಕೊಳ್ಳಿ. ನಾನು ಚಟ್ನಿಗೆ ಹುಣಸೆ ಯಾವಾಗಲೂ ಹುಳಿ ಹಾಕಲ್ಲ. ಹಾಗೆಯೇ ಸಪ್ಪೆಯಾಗಿ ಇದು ಮಾಡ್ತೇವೆ ನಾವು. ಅದೇ ಥರ ಮಾಡ್ಕೊಂಡು ಅದಕ್ಕೆ ಹಚ್ಕೊಂಡು ತಿಂದರೆ ಚೆನ್ನಾಗಾಗುತ್ತೆ. ಅದಕ್ಕೆ ಬೆಣ್ಣೆ, ತುಪ್ಪ ಏನಾದರೂ ಹಾಕ್ಕೊಂಡು ತಿನ್ನಬೇಕು. ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಈರುಳ್ಳಿ ಸೊಪ್ಪಿಂದು ಕಸ ನೀವು ಇರುತ್ತಲ್ವ, ಅದು ಕ್ಲೀನ್ ಮಾಡಿರ್ತೀರಲ್ವ, ಅದನ್ನೆಲ್ಲ ನೋಡಿ ನಾನು ಅದನ್ನು ಕೂಡ ಇಟ್ಟಿದ್ದೀನಿ. ಅದನ್ನು ನೀವು ಏನು ಮಾಡಿದ್ದೀನಿ ಅಂದರೆ ಅದನ್ನು ಕ್ಲೀನಾಗಿ ನಾನು ಸಣ್ಣಾಗಿ ಹೆಚ್ಚಿಬಿಟ್ಟು ಒಂದು ಬಾಟ್ಲಲ್ಲಿ ಹಾಕಿಬಿಟ್ಟು ನೀರು ಹಾಕಿಟ್ಕೊಂಡಿದ್ದೀನಿ. ಅದನ್ನು ನಿಮ್ಮದು ಪ್ಲ್ಯಾಂಟ್ ಇದೆಯಲ್ವ, ಪ್ಲ್ಯಾಂಟಿಗೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಅದು ಕೂಡ ಯೂಸ್ ಮಾಡ್ಕೋಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್.